ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮೇಜರ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ರಾಹುಲ್ ಗಾಂಧಿಯವರು ಯಾವ ಕ್ಷೇತ್ರವನ್ನು ಉಳಿಸ್ಕೊಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆ. ಸೊ ರಾಹುಲ್ ಗಾಂಧಿಯವರು 2 ಕ್ಷೇತ್ರಗಳಿಂದ ಆಯ್ಕೆಯಾಗಿದ್ದಾರೆ. ಒಂದು ಕೇರಳದ ವಯನಾಡು ಕ್ಷೇತ್ರದಿಂದ ಮತ್ತು ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಕಾರಣ ಸೊ 2 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದ MP ಆಗಿ ಲೋಕಸಭೆಯನ್ನು ಪ್ರವೇಶಿಸ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲದಿಂದ ಕೂಡಿದೆ. ಯಾಕಂದರೆ ಸೊ ರಾಯ್ಬರೇಲಿ ಅಂತಕ್ಕಂಥ ತನ್ನ ತಾಯಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರಿಗೋಸ್ಕರ ಆ ಒಂದು ಕ್ಷೇತ್ರವನ್ನು ಬಿಟ್ಟುಕೊಟ್ಟು ತ್ಯಾಗವನ್ನು ಮಾಡಿ ಸೊ ಆ ಒಂದು ಕ್ಷೇತ್ರದಲ್ಲಿ ಗೆದ್ದು 3,50,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅದೇ ರೀತಿ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದಿಂದ ಕೂಡ 3,00,000 ಮತಗಳಿಂದ ಅಂತರದಿಂದ ಜಯಬೇರಿಯನ್ನು ಬಾರಿಸಿದ್ದಾರೆ. ಸೊ 2 ಕ್ಷೇತ್ರಗಳ ಮೇಲೆ ಕೂಡ ಅಪಾರವಾದಂತಹ ಮತದಾರರ ಮೇಲೆ ಅಭಿಮಾನವನ್ನು ಹೊಂದಿರುವಂತಹ ರಾಹುಲ್ ಗಾಂಧಿಯವರು ಫಲಿತಾಂಶದ ನಂತರ ರಾಯ್ಬರೇಲಿ ಮತ್ತು ವಯನಾಡ್ಗೆ ಭೇಟಿಯನ್ನು ಮಾಡಿದಾಗ ಸೊ 2 ಕ್ಷೇತ್ರಗಳಲ್ಲಿ ಕೂಡ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಮತದಾರರ ಮುಂದೆ ಇಡುವಂತಹ ಸಂದರ್ಭದಲ್ಲಿ ಸೊ ನಾನು ತೆಗೆದುಕೊಳ್ಳುವಂತಹ ಡಿಸಿಷನ್ಸ್ 2 ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ತೃಪ್ತಿಯನ್ನು ಕೊಡುತ್ತೆ ಅನ್ನುವಂತಹ ಮಾತುಗಳನ್ನಾಡಿದರೆ, ಎಲ್ಲೋ ಒಂದು ಕಡೆ ಅವರು ಕೇರಳದ ವಯನಾಡನ್ನು ಕ್ವಿಟ್ ಮಾಡಿ ಎಲ್ಲೋ ಒಂದು ಕಡೆ ಪ್ರಿಯಾಂಕಾ ವಾದ್ರಾ ಗಾಂಧಿಯವ್ರನ್ನ ಸ್ಪರ್ಧಿಸುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ ಅನಿಸ್ತಾ ಇದೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಯನ್ನು ಗಮನಿಸಿದಾಗ ಸ್ನೇಹಿತರೆ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿಯವರು 2 ಲೋಕಸಭಾ ಕ್ಷೇತ್ರಗಳಿಂದ ಆಯ್ಕೆಯಾಗಿರುವ ಕಾರಣ ಯಾವ ಲೋಕಸಭಾ ಕ್ಷೇತ್ರವನ್ನು ಉಳಿಸ್ಕೊಳ್ತಾರೆ ಅನ್ನುವಂಥದ್ದು ರಾಜಕೀಯ ರಂಗದಲ್ಲಿ ಕೂಡ ತುಂಬ ತೀವ್ರ ಕುತೂಹಲತೆಯನ್ನು ಕಾಡಿದೆ ಸ್ನೇಹಿತರೆ. ಸೊ ಕಾದು ನೋಡಬೇಕಾಗುತ್ತೆ ರಾಹುಲ್ ಗಾಂಧಿ ಅವರ ಆಯ್ಕೆ ಮಾಡುವಂತಹ ಕ್ಷೇತ್ರ ಯಾವುದು ಅನ್ನುವಂಥದ್ದು. ಸೊ ಪ್ರತಿ ಸಾರಿನೂ ಕೂಡ MP ಗಳು 2 ಕ್ಷೇತ್ರಗಳನ್ನು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ 2 ಕ್ಷೇತ್ರದಲ್ಲೂ ಕೂಡ ಜಯಭೇರಿಯನ್ನು ಬಾರಿಸಿದಾಗ ಒಂದು ಕ್ಷೇತ್ರದಲ್ಲಿ ಮಾತ್ರ ಅವರು MP ಆಗಿ ಇರಬೇಕಾಗುತ್ತೆ, ಇನ್ನೊಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅನ್ನುವಂಥದ್ದು. ಮತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಕ್ಕೆ ಮರು ಚುನಾವಣೆಯ ಮುಖಾಂತರ ಇನ್ನೊಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಸಂವಿಧಾನದ ಪ್ರಕಾರ ಇರತಕ್ಕಂತಹ ಒಂದು ಮೂಲ ನಿಯಮ ಆಗಿದೆ ಸ್ನೇಹಿತರೆ. ಸೊ ಇದಾಗಿತ್ತು ಈ ಒಂದು ವಿಶೇಷತೆ. ಸೊ ಯಾರಿನ್ನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.